ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯಾ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೀದರ್ ನೌಬಾದಿನ ಕಾಲೇಜಿನ ಇತಿಹಾಸ ವಿಭಾಗದ ನಿವೇಶನದ ಕಾಂಪೌಂಡ್ಗಳಿಗೆ ಖಾಸಗಿ ವ್ಯಕ್ತಿಗಳು ಅತಿಕ್ರಮಣ ಮಾಡಿ ಕಾಂಪೌಂಡ್ ಗೋಡೆ ಒಡೆದಿರುವ ಬಗ್ಗೆ ದೂರುಗಳು ಕೂಡ ಬಂದಿವೆ. ಇನ್ನು ಪ್ರಸ್ತುತ ವಿಷಯಕ್ಕೆ ಸಂಬಂಧಿಸಿದಂತೆ ಬೀದರ್ ತಾಲೂಕಿನ ನೌಬಾದ್ ಗ್ರಾಮದ ಸರ್ವೆ ನಂಬರ್ 18/2 ಮತ್ತು ಸರ್ವೆ ನಂಬರ್ 18/3ರಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೀದರ್ ಕಾಲೇಜಿನ ಇತಿಹಾಸ ವಿಭಾಗದ ಕಾಂಪೌಂಡ್ ಗೋಡೆ ನಿರ್ಮಿಸಿದ್ದು, ಹೀಗಿರುವಾಗ ದಿನಾಂಕ 10/2/2024ರಂದು ಸಾಯಂಕಾಲ 6:30ಕ್ಕೆ ಕಾಲೇಜಿನ ಪಕ್ಕದ ಜಮೀನಿನವರಾದ ಕಾಶಿನಾಥ್ ತಂದೆ ಬಸಪ್ಪ ಪಾಟೀಲ್ ಅಲಿಯಾಬಾದ್, ರಾಜೇಂದ್ರ ತಂದೆ ನರಸಿಂಗರಾವ್ ಸಾ ನೌಬಾದ್ ಮತ್ತು ರವೀಂದ್ರ ತಂದೆ ನರಸಿಂಗರಾವ್ ಸಾ ನೌಬಾದ್ ಇವರುಗಳು ಕಾಂಪೌಂಡ್ ಗೋಡೆಯನ್ನು ಒಡೆದು ಅತಿಕ್ರಮಣ ಪ್ರವೇಶ ಮಾಡಿ ಕಾಲೇಜಿನ ಆಸ್ತಿಯನ್ನು ನಷ್ಟ ಉಂಟು ಮಾಡಿರ್ತಾರೆ. ಇನ್ನು ಇದರಿಂದ ಕಾಲೇಜಿನ ವಿದ್ಯಾರ್ಥಿಗಳು ಭಯದ ವಾತಾವರಣದಲ್ಲಿ ವಿದ್ಯಾಭ್ಯಾಸ ಮಾಡುವಂತಾಗ್ತಿದೆ. ಅಷ್ಟೇ ಅಲ್ಲದೆ ಕಾಂಪೌಂಡ್ ಗೋಡೆ ಒಡೆದಿದ್ದರಿಂದ ರಕ್ಷಣೆ ಇಲ್ಲದಂತಾಗಿದೆ. ಇನ್ನು ಇದರ ಪ್ರಯುಕ್ತವಾಗಿ ತಾವುಗಳು ಈ ಬಗ್ಗೆ ಸದರಿ ಆರೋಪಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಅಂತ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬೀದರ್ ಘಟಕದ ವತಿಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ ಅಂತ ಹೇಳಿದ್ರು. ಇನ್ನು ಒಂದು ವೇಳೆ ಸದರಿಯವರ ಮೇಲೆ ಕ್ರಮವನ್ನು ಜರುಗಿಸಲು ವಿಳಂಬ ಮಾಡಿದ್ದೇ ಆದಲ್ಲಿ ಕಾಲೇಜಿನ ಎದುರುಗಡೆಯ ಬೀದರ್ ಉದ್ಗಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡಲಾಗುವುದು. ಇನ್ನು ನಗರದ ಸಂಘಟನಾ ಕಾರ್ಯದರ್ಶಿ ಹೇಮಂತ್, ಜಿಲ್ಲಾ ಸಂಚಾಲಕರು ಶಶಿಕಾಂತ್ ಯಾಕ್ಲೆ, ಅಂಬರೀಶ್ ಬಿರಾದರ್, ಪವನ್ ಕುಂಬಾರ್, ಪವನ್ ರಾಜಗಿರ, ಸಾಯಿ ಇವರಿಗೆ ಸರ್ಕಾರಿ ಖಾಸಗಿ ವ್ಯಕ್ತಿಗಳು ಅತಿಕ್ರಮಣ ಮಾಡಿ ಕಾಂಪೌಂಡ್ ಅನ್ನು ಧ್ವಂಸ ಮಾಡಿರುತ್ತಾರೆ. ಪ್ರಸ್ತುತ ವಿಷಯಕ್ಕೆ ಸಂಬಂಧಿಸಿದಂತೆ ಬೀದರ್ ತಾಲೂಕಿನ ನೌಬಾದ್ ಗ್ರಾಮದ ಸರ್ವೆ ನಂಬರ್ 18/2 ಮತ್ತು 18/3ರಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಬೀದರ್ ನೌಬಾದ್ ಕಾಲೇಜಿನ ಇತಿಹಾಸ ವಿಭಾಗ ಕಾಂಪೌಂಡ್ ಗೋಡೆ ನಿರ್ಮಿಸಿದ್ದು, ಹೀಗಿರುವಾಗ ದಿನಾಂಕ 10/2/2024ರಂದು ಸಂಜೆ ಸಾಯಂಕಾಲ 6:30ಕ್ಕೆ ಕಾಲೇಜಿನ ಪಕ್ಕ ಜಮೀನ್ದಾರರಾದ ಕಾಶಿನಾಥ್ ತಂದೆ ಬಸಪ್ಪ ಪಾಟೀಲ್, ಸಾಕಿನ್ ಅಲಿಯಾಬಾದ್, ರಾಜೇಂದ್ರ ತಂದೆ ನರಸಿಂಗರಾವ್, ಸಾಕಿನ್ ನೌಬಾದ್, ರವೀಂದ್ರ ತಂದೆ ನರಸಿಂಗರಾವ್, ಸಾಕಿನ್ ನೌಬಾದ್ ಇವರುಗಳು ಕಾಂಪೌಂಡ್ ಗೋಡೆ ಹೊಡೆದು ಅತಿಕ್ರಮ ಪ್ರವೇಶ ಮಾಡಿ ಕಾಲೇಜಿನ ಆಸ್ತಿಯನ್ನು ನಷ್ಟ ಉಂಟು ಮಾಡುತ್ತಿದ್ದಾರೆ. ಇದರಿಂದ ಕಾಲೇಜಿನ ವಿದ್ಯಾರ್ಥಿಗಳು ಭಯದ ವಾತಾವರಣ ಆಗ್ತಿದೆ, ವ್ಯತ್ಯಾಸ ಮಾಡುವಂತಾಗಿದೆ. ಅಲ್ಲದೆ ಕಾಂಪೌಂಡ್ ಗೋಡೆಯಲ್ಲಿ ಹೊಡೆದಿರೋದ್ರಿಂದ ರಕ್ಷಣೆ ಇಲ್ಲದಂತಾಗ್ತಿದೆ. ಪ್ರಸ್ತುತ ತಾವುಗಳು ಇದರ ಬಗ್ಗೆ ಸದರಿ ಆರೋಪದ ವಿರುದ್ಧವಾಗಿ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬೀದರ್ ಘಟಕದ ವತಿಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಒಂದು ವೇಳೆ ಸದರಿಯವರ ಮೇಲೆ ಕ್ರಮ ಜರುಗಿಸುವ ವಿಳಂಬ ಮಾಡಿದ್ದಲ್ಲಿ ವಿದ್ಯಾರ್ಥಿ ಪರಿಷತ್ತಿನ ಕಾಲೇಜಿನ ಎದುರುಗಡೆ ಬೀದರ್ ಉದಗಿರಿ ರಸ್ತೆ ಬಂದ್ ಮಾಡಿ ಉಗ್ರವಾದ ಹೋರಾಟವನ್ನು ಮಾಡಲಾಗುವುದು. ಎಲ್ಲ ಹುಡುಗರು ಹಿಂದೋರಿ ಸರ್, ಬ್ಯಾನರ್ ಹಿಂದೋರಿ, ನೀವು ಮುಂದೆ ಬರಬೇಕು. ಹಿಂದೋರಿ ಇನ್ಸೈಡ್ ಅದನ್ನು ಕೊಡು, ಸರ್. ಈಗ ಆಲ್ರೆಡಿ FIR ಮಾಡಿದ್ದಾರೆ. ಬೈ ಜರ ಹಿಂದಕೋರಿ, ಜರ ಹಿಂಗೆ ವೈಡಾರಿ ಎಲ್ಲರೂ ಬರ್ತಾರೆ, ಜಾಸ್ತಿ ಜನ ಬರ್ತಾರೆ ವೈಡಾರಿ. ಸರಿ ನೋಡಿ ಸರ್. ಈಗಾಗಲೇ ಕೊಟ್ಟಿದ್ದಾರೆ, FIR ಆಗಿದೆ ಈಗಾಗಲೇ. ಹಾಂ ಸರ್. ಸೊ ಡಿಸ್ಪ್ಯೂಟ್ ಇದೆ ಅದ್ರ ಜಾಗ. ಸೊ ಆ ಜಾಗ ಅವ್ರಿಗೆ ಬರ್ತಿತ್ತು ಅಥವಾ ಡಿಗ್ರಿ ಕಾಲೇಜ್ಗೆ ಬರ್ತಿತ್ತು ಅಂತೇಳಿ ಅಳತೆ ಆಗಿದೆ. ಅದು ಅಳತೆ ಆಗಿ ಸ್ಕೆಚ್ಚು ಒಂದು 2-3 ಡೇಸ್ನಲ್ಲಿ ಇಷ್ಟ ಆಗ್ತಿತ್ತು. ಬಟ್ ಅವರು ಗಮನಕ್ಕೆ ತರಲಾರದೆ ಸರ್ಕಾರಿ ಆಸ್ತಿನ ಡ್ಯಾಮೇಜ್ ಮಾಡಿದ್ದಕ್ಕೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಿದೆ. ಈಗಾಗಲೇ ಅವ್ರ ಮೇಲೆ ಕ್ರಮ ಕೈಗೊಳ್ಳಲಾಗಿದೆ. ಏನಂತಂದರೆ ಅಲ್ಲಿ SP ಸಂಬಂಧಪಟ್ಟ CPI ಸಾಹೇಬರು ಬಂದಿದ್ರು. ಆ ಸರ್ವೆ ನಂಬರ್ ಹಾಕಿದ್ರೆ ಕಾಂಪೌಂಡನ್ನು ಕಾಲೇಜಿಗೆ ಸಂಬಂಧಪಟ್ಟಿದ್ದು ತೋರಿಸ್ತಾ ಇದೆ. ಅವೆಲ್ಲ CPI ಏನು ಈಗಾಗಲೇ ನಮ್ಮ ಕಾಲೇಜಿನ ಸುತ್ತ ಇರ್ತಕ್ಕಂಥ ಕಾಂಪೌಂಡ್, ನಮ್ಮ ಒಂದು ಮನೆ ಬಾಗಿಲಿಗೆ ಹೇಗೆ ಕಾಂಪೌಂಡ್ ಇರುತ್ತದೋ ಆ ರೀತಿ ಇರ್ತಕ್ಕಂಥ ಕಾಂಪೌಂಡ್ ಅನ್ನ ಒಡೆದು ಹಾಕಿದ್ದಾರೆ ಸಾರ್ವಜನಿಕರು. ಸೊ ನಾಳೆ ಇದೇ ಯಾರಾದ್ರೂ ಕಾಂಪೌಂಡ್ ಹೊಡೆಯಬೇಕಾದ್ರೆ ನಮ್ಮ ಕಾಲೇಜಲ್ಲಿ ಇರ್ತಕ್ಕಂಥ ಪ್ರಿನ್ಸಿಪಲ್ಗಾಗಲಿ ಅಥವಾ ಒಂದು ಯಾವುದೇ ರೀತಿಯ ಟೀಚರ್ಸ್ಗಳಿಗಾಗಲಿ ಗಮನಕ್ಕೆ ತಂದಿಲ್ಲ. ಈಗಾಗಲೇ ಅವ್ರು ತಮ್ಮ ಮನೆ ಬಂದಂತೆ ಹೊಡೆದು ಬಿಟ್ಟಿದ್ದಾರೆ. ನಾಳೆ ಅದೇ ರೀತಿ ಏನಾದರೂ ಮಾಡ್ಕೊತಾ ಹೋಗಿ ಕಾಲೇಜ್ನ ಹೊಡೆದ್ರೆ ಅವರಿಗೆ ಯಾರು ಕೇಳೋಕ್ಕಂತ ಯಾರೂ ಇರೋದಿಲ್ಲ. ಸೊ ಅದಕ್ಕಾಗಿ ಪ್ಲೀಸ್ ಇಲ್ಲಿರ್ತಕ್ಕಂಥ ಎಲ್ಲ ಸರ್ಗಳು ಅದಕ್ಕೆ ಒಂದು ಕ್ರಮನ ಕೈಗೊಳ್ಳಬೇಕಾಗಿ ಅವರಂತ ಕೇಳಿಕೊಳ್ತೇನೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇಂದಿನ ದಿನ ನಾವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ನೌಬಾದಿನಲ್ಲಿ ಇತಿಹಾಸ ವಿಭಾಗದ ಒಂದು ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥ ಕ್ಲಾಸ್ ರೂಮಿನ ಸುತ್ತ ಗೋಡೆಯನ್ನು ಸಂಬಂಧಪಟ್ಟಂಥ ನಮ್ಮ ಕಾಲೇಜಿನ ಸುತ್ತ ಗೋಡೆಯನ್ನು ರಕ್ಷಣೆಗಾಗಿರ್ತಕ್ಕಂಥ ಒಂದು ಗೋಡೆಯನ್ನು ಅಲ್ಲಿ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಸಾರ್ವಜನಿಕ ವ್ಯಕ್ತಿಗಳು ಆ ಕಾಂಪೌಂಡನ್ನು ಧ್ವಂಸ ಮಾಡಿದ್ದಾರೆ. ನಾವು ವಿದ್ಯಾರ್ಥಿ ಪರಿಷತ್ ಮತ್ತು ವಿದ್ಯಾರ್ಥಿ ಪರ ಧ್ವನಿ ಎತ್ತೋದಿಷ್ಟೇ,
ಆ ಕಾಂಪೌಂಡ್ ಕಾಲೇಜಿನ ಸರ್ವೆ ನಂಬರ್ ಕಾಲೇಜಿನ ಒಳಗಡೆ ಬರ್ತಾ ಇದೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಆ ಕಾಂಪೌಂಡ್ ಇತ್ತು. ನೀವು ಕಾಂಪೌಂಡನ್ನು ಧ್ವಂಸ ಮಾಡಿದ ವಿದ್ಯಾರ್ಥಿಗಳಿಗೆ ಮುಂದಿನ ದಿನವಲ್ಲ ಹೆಚ್ಚಿನ ಏನಾದರೂ ಆಯ್ತಪ್ಪ ಅದಕ್ಕೆ ನೇರವಾಣಿಗಳು ತಪ್ಪಿಸ್ತರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಕ್ರಮ. ಮಾನ್ಯ ಜಿಲ್ಲಾಧಿಕಾರಿಗಳು ಗೌರವಾನ್ವಿತ ಜಿಲ್ಲಾಧಿಕಾರಿಗಳಿಗೆ ನಾವು ಲೆಟರನ್ನು ಕೊಟ್ಟಿದ್ದೇವೆ. ಇದು ತಕ್ಷಣವನ್ನು ಸಂಬಂಧಪಟ್ಟ ಆರೋಪಿಗಳನ್ನು ಶಿಕ್ಷಿಸಬೇಕು. ಒಂದು ವೇಳೆ ಇದೇನಾದರೂ ವಿಳಂಬ ಆಗಿದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ರಸ್ತೆಯನ್ನು ತಡೆಗಟ್ಟಿ ಉಗ್ರವಾದ ಹೋರಾಟಕ್ಕೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಕರೆ ಕೊಡುತ್ತೆ. ಭಾರತ್ ಮಾತಾ ಕಿ ಜೈ. ಹೆಸರು ಹೇಮಂತ್ ಅಂತ, ನಾವು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ಸಂಘಟನಾ ಕಾರ್ಯದರ್ಶಿ.